ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 929ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಮೊಟೊರೋಲಾ ಇಂದ ಮೋಟೋ G45 ಈ ಒಂದು ಮೊಬೈಲ್ನ ಆಗಸ್ಟ್ 21ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ಸಿಗುತ್ತೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. AMOLED ಡಿಸ್ಪ್ಲೇ ಇರುತ್ತೆ, ಡಾಲ್ಬಿ ಅಟ್ಮಾಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ, ಹಾಗೆ ಬಂದ್ಬಿಟ್ಟು ಐರಿಸ್ ಆಡಿಯೋ ಸಪೋರ್ಟ್ ಕೂಡ ಇರುತ್ತೆ. ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನನಗೆ ಅನಿಸ್ತಂಗೆ ನಿಮಗೆ 15,000 ಒಳಗಡೆ ಸಿಗುತ್ತೆ, 12,000 11,000. ಸೊ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ಸೊ ನೋಡೋಣಂತೆ ಆಗಸ್ಟ್ 21ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಮೊಬೈಲ್ಸ್ ನ ಯೂಸ್ ಮಾಡ್ತಿದ್ದೀರಾ ಹಾಗಾದ್ರೆ ಒಂದು ಗುಡ್ ನ್ಯೂಸ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ A35 A55 A54 ಹಾಗೆ ಬಂದ್ಬಿಟ್ಟು A34 ಈ ಒಂದು ಮೊಬೈಲ್ಸ್ ಗೆ ಅತಿ ಶೀಘ್ರದಲ್ಲಿ ಸರ್ಕಲ್ ಟು ಸರ್ಚ್ ಈ ಒಂದು ಫೀಚರ್ ನ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ನೀವು ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ಮಾತ್ರ ನೋಡಿರ್ತೀರಾ, ಇವಾಗ ಈ ಮೊಬೈಲ್ಸ್ಗೂ ಕೂಡ ರೋಲ್ ಔಟ್ ಮಾಡ್ತಿದ್ದಾರೆ. ಯಾವಾಗ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ತಿಂಗಳು ಮುಗಿಯೋಷ್ಟರಲ್ಲಿ ಈ ಎಲ್ಲಾ ಮೊಬೈಲ್ಸ್ಗೂ ಕೂಡ ಈ ಒಂದು ಫೀಚರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ನಿಜವಾಗ್ಲೂ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ಸ್ ನ ನೀವು ಯೂಸ್ ಮಾಡ್ತಾ ಇದ್ರೆ ಚೆಕ್ ಮಾಡ್ಕೊಂತಾ ಇರಿ, ಈ ತಿಂಗಳೊಳಗೆ ನಿಮಗೊಂದು ಹೊಸ ಅಪ್ಡೇಟ್ ಬರುತ್ತೆ. ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಮ್ಯಾಕ್ ಮಿನಿನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ನಿಮಗೆ ಈ ಸೈಜ್ ಅಲ್ಲಿ ಇರುತ್ತೆ. ಇವಾಗ ಒಂದು ಹೊಸ ಅಪ್ಡೇಟ್ ಹೊರಗೆ ಬಂದಿದೆ. ನೆಕ್ಸ್ಟ್ ನಮಗೆ ಆಪಲ್ ಕಂಪ್ನಿಯವರು ಆಪಲ್ ಮ್ಯಾಕ್ ಮಿನಿಯಲ್ಲೇ M4 ಚಿಪ್ ಇಂದ ಲಾಂಚ್ ಮಾಡ್ತಾರೆ. M4 ಹಾಗೆ ಬಂದ್ಬಿಟ್ಟು M4 Pro. ಸೊ ಈ ಒಂದು ಚಿಪ್ ಇಂದ ಈ ಮ್ಯಾಕ್ ಮಿನಿನ ಲಾಂಚ್ ಮಾಡ್ತಾರೆ. ಈ ಸಲ ಮೇಜರ್ ಚೇಂಜಸ್ ಏನ್ ಮಾಡ್ತಿದ್ದಾರೆ ಗೊತ್ತಾ, ಸೈಜ್ ನ ರೆಡ್ಯೂಸ್ ಮಾಡ್ತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ನಾರ್ಮಲ್ ಆಗಿ ಮ್ಯಾಕ್ ಮಿನಿ ನೋಡೋದಕ್ಕೆ ಈ ಸೈಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನಮಗೆ ಯಾವ ಸೈಜ್ ಅಲ್ಲಿ ಬರುತ್ತೆ ಗೊತ್ತಾ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ನಮಗೆ ಆಪಲ್ ಟಿವಿ ಬಾಕ್ಸ್ ಏನಿರುತ್ತಲ್ಲ ಸಣ್ಣ ಸೈಜ್ ಅಲ್ಲಿ, ಸೊ ಆ ಒಂದು ಸೈಜ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಮೇಜರ್ ಆಗಿ ಇಷ್ಟೊಂದು ಸೈಜ್ ನ ಏನಕ್ಕೆ ಕಮ್ಮಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನೆಕ್ಸ್ಟ್ ಬರೋ ಮ್ಯಾಕ್ ಮಿನಿ ಎಲ್ಲಾನು ಕೂಡ ನಮಗೆ ಈ ಸೈಜ್ ಅಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಇನ್ನ ಈ ಒಂದು ಮ್ಯಾಕ್ ಮಿನಿ ಲಾಂಚ್ ಆಗೋದಕ್ಕೂ ಕೂಡ ಇನ್ನ ತುಂಬಾ ಟೈಮ್ ಇದೆ. ನಿಧಾನಕ್ಕೆ ಬರ್ತಾ ಬರ್ತಾ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ಫಸ್ಟ್ ಹೆಣ್ಮಕ್ಳು ಹುಷಾರಾಗಿರಿ, ಗಂಡು ಮಕ್ಕಳು ಬಿಟ್ಟಾಕಿ ಫಸ್ಟ್ ಹೆಣ್ಮಕ್ಳು ಹುಷಾರಾಗಿರಿ. ರೀಸನ್ ಏನು ಅಂದ್ರೆ ಥರ್ಡ್ ವೇವ್ ಅಂತ ಹೇಳ್ಬಿಟ್ಟು ಒಂದು ಕಾಫಿ ಶಾಪ್ ಇದೆ. ಸೊ ಆ ಒಂದು ಕಾಫಿ ಶಾಪ್ ಅಲ್ಲಿ ಒಬ್ಬರು ಲೇಡಿ ಬಂದ್ಬಿಟ್ಟು ವಾಶ್ರೂಮಿಗೆ ಹೋಗಿದ್ದಾರೆ. ವಾಶ್ರೂಮಿಗೆ ಹೋದಾಗ ಆ ಹುಡುಗಿಯಲ್ಲಿ ಒಂದು ಇಡನ್ ಕ್ಯಾಮ್ರಾನ ನೋಡಿದಾಳೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಇಡನ್ ಕ್ಯಾಮ್ರಾ ಯಾರಿಗೂ ಕೂಡ ಗೊತ್ತಾಗದೆ ಅಲ್ಲಾದ್ರೆ ಇಟ್ಟಿದ್ದಾರೆ. ಇವಾಗ ಯಾರ್ಯಾರೆಲ್ಲ ವಾಶ್ರೂಮಿಗೆ ಹೋಗ್ತಿರೋ ನಾವು ಏನೇನು ಮಾಡ್ತಾರೋ ಅದೆಲ್ಲನೂ ಕೂಡ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಈ ಹುಡುಗಿ ಆ ಒಂದು ಕ್ಯಾಮ್ರಾ ಡಿಟೆಕ್ಟ್ ಮಾಡಿದಾಗ ಅರೌಂಡ್ 2 hours ಇಂದ ಇದು ರನ್ ಆಗ್ತಾ ಇದೆ. ಒಂದು ಮೊಬೈಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಆ ಮೊಬೈಲ್ ನ ಟಿಶ್ಯೂ ಪೇಪರ್ ಅಲ್ಲಿ ಸುತ್ತಬಿಟ್ಟು ಏರೋಪ್ಲೇನ್ ಮೋಡಿಗೆ ಹಾಕಿದ್ದಾರೆ. ಅವಾಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಒಂದು ಮೆಸೇಜ್ ಸೌಂಡ್ ಬರೋದಿಲ್ಲ, ಹಾಗೆ ಬಂದ್ಬಿಟ್ಟು ಒಂದು ಫೋನ್ ಕಾಲ್ ಸೌಂಡ್ ಕೂಡ ಬರೋದಿಲ್ಲ. ಏರೋಪ್ಲೇನ್ ಮೋಡಿಗೆ ಹಾಕ್ಬಿಟ್ಟು ಒಂದು ಹಿಡನ್ ಕ್ಯಾಮ್ರಾನ ಕನೆಕ್ಟ್ ಮಾಡಿದ್ದಾರೆ. ಇವಾಗ ಅದನ್ನೆಲ್ಲನೂ ಕೂಡ ಸೀಸ್ ಮಾಡಿದ್ದಾರೆ. ಮನೋಜ್ ಅನ್ನೋ ವ್ಯಕ್ತಿ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಆದಷ್ಟು ಹುಷಾರಾಗಿರಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ನಾವು ಸುಮ್ಮನೆ ವಾಶ್ರೂಮ್ ಹೋಗ್ಬೇಕಂದ್ರೂ ಕೂಡ ಭಯ ಆಗುತ್ತೆ. ಈ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ವಿಡಿಯೋಸ್ ಈ ಫೋಟೋಸ್ ಎಲ್ಲ ಏನ್ ಕ್ಯಾಪ್ಚರ್ ಆಗಿರುತ್ತಲ್ಲ ಅದನ್ನೆಲ್ಲಾನು ಕೂಡ ನೆಕ್ಸ್ಟ್ ಡೇ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ಬಿಡ್ತಾನೆ, ಮಾರ್ಬಿಡ್ತಾನೆ, ಹಾಗೆ ಬಂದ್ಬಿಟ್ಟು ಲೀಕ್ ಮಾಡ್ತಾನೆ. ಇದರಿಂದ ಎಷ್ಟು ಮನೆಗಳು ಹಾಳಾಗತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಅವನನ್ನಾದ್ರೆ ಅರೆಸ್ಟ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಹುಷಾರಾಗಿರಿ. ಹೋಟೆಲ್ಸ್ ಅಲ್ಲಿ ಆಗಿರ್ಬೋದು, ಹಾಗೆ ಬಂದ್ಬಿಟ್ಟು ಹೊರಗಡೆ ಎಲ್ಲಾದ್ರೂ ಹೋದಾಗ ವಾಶ್ರೂಮಿಗೆ ಹೋಗ್ಬೇಕಂದ್ರೂ ಕೂಡ ಒಂದ್ಸಲ ನೋಡ್ಕೊಳ್ಳಿ ನಿಮ್ ಸುತ್ತಮುತ್ತ ಏನೇನಿದೆ ಅಂತ ಹೇಳ್ಬಿಟ್ಟು. ಎಲ್ಲಾನು ಕೂಡ ನೋಡ್ಕೊಂಡಿದ್ದಾದ್ಮೇಲೆ ಆರಾಮಾಗಿ ವಾಶ್ರೂಮ್ಗೆ ಹೋಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IDC ಇಂದ IDC ಅವರು ಮೊಬೈಲ್ ಶಿಪ್ಮೆಂಟ್ ಗೆ ಸಂಬಂಧಪಟ್ಟ ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಈ ಸಲ ಒಂದ್ ಸ್ವಲ್ಪ ಶಾಕಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ Q2 2024 ಈ ವರ್ಷ, ಸೊ ಲಾಸ್ಟ್ ಇಯರ್ ಬಂದ್ಬಿಟ್ಟು Q2 2023ಕ್ಕೆ ಕಂಪೇರ್ ಮಾಡಿದ್ರೆ ಇಯರ್ ಆನ್ ಇಯರ್ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತೇಳಿ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ವಿವೋ ಇದೆ, ಅರೌಂಡ್ 0.5% ವರೆಗೂ ರೈಸ್ ಆಗಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಶೌಮಿ ಇದೆ, 2.5% ಇಂಪ್ರೂವ್ ಆಗಿದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ, ತುಂಬಾ ಮಟ್ಟಿಗೆ ಡೌನ್ ಆಗಿದ್ದಾರೆ. ಫೋರ್ತ್ ಪ್ಲೇಸ್ ಅಲ್ಲಿ ರಿಯಲ್ಮಿ ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ ಓಪೋ ಇದೆ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಆಪಲ್ ಕಂಪ್ನಿ ಇದೆ, ಸೆವೆಂತ್ ಪ್ಲೇಸ್ ಅಲ್ಲಿ ಮೊಟೊರೋಲಾ ಕಂಪ್ನಿ ಇದೆ. ಲಾಸ್ಟ್ ಇಯರ್ ಮಾರ್ಕೆಟ್ ಶೇರ್ ಅವ್ರದ್ದು 2.3% ಇತ್ತು. ಈ ಸಲ ಮಾರ್ಕೆಟ್ ಶೇರ್ ನೋಡ್ಕೊಂಡ್ರೆ 6.2% ಆಗಿದೆ. ಹತ್ತತ್ರ 179% ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಯರ್ ಆನ್ ಇಯರ್ 170% ವರೆಗೂ ಇಂಪ್ರೂವ್ ಆಗೋದಂದ್ರೆ ಅದು ಸಾಮಾನ್ಯದ ಮಾತಲ್ಲ, ಗ್ರೇಟ್ ನ್ಯೂಸ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಅಷ್ಟು ಒಳ್ಳೊಳ್ಳೆ ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ರೀಸೆಂಟ್ ಆಗಿ ಲಾಂಚ್ ಆಗಿರೋ ಮೊಬೈಲ್ಸ್ ನ ತಗೊಳ್ಳಿ, ಮೋಟೋ ಎಡ್ಜ್ 50 ಫ್ಯೂಷನ್, ಮೋಟೋ ಎಡ್ಜ್ G85, ಮೋಟೋ ಎಡ್ಜ್ 50 Pro, 50 ಅಲ್ಟ್ರಾ. ಸೊ ಈ ಎಲ್ಲ ಮೊಬೈಲ್ಸ್ ಕೂಡ ಒನ್ ಆಫ್ ದ ಬೆಸ್ಟ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ರು. ತುಂಬಾ ಜನ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಕೂಡ ನಮಗೆ ಒಳ್ಳೊಳ್ಳೆ ಮೊಬೈಲ್ಸ್ ಬರುತ್ತೆ. ಇದೇ ರೀತಿ ಮೋಟೋರೋಲಾ ಕಂಪ್ನಿಯವರು ರೀಸನಬಲ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಮೊಬೈಲ್ಸ್ ಲಾಂಚ್ ಮಾಡ್ತಾ ಹೋದ್ರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಫಸ್ಟ್ ಪ್ಲೇಸ್ ಬರ್ತಾರೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ ಈ ಮೊಬೈಲ್ ಗೆ ಸಂಬಂಧಪಟ್ಟ ಫಸ್ಟ್ ಲುಕ್ ಹೊರಗೆ ಬಂದಿದೆ. ಇನ್ನ ಈ ಮೊಬೈಲ್ಸ್ ಲಾಂಚ್ ಆಗೋದಕ್ಕೆ ತುಂಬಾ ಟೈಮ್ ಇದೆ. ಇವಾಗ ಫಸ್ಟ್ ಲುಕ್ ಫೋಟೋಸ್ ಆದ್ರೆ ಹೊರಗೆ ಬಂದಿದೆ. ಅದು ಕೂಡ ಐಸ್ ಯೂನಿವರ್ಸ್ ಅವರು ರಿಲೀಸ್ ಮಾಡಿದ್ದಾರೆ. ಐಸ್ ಯೂನಿವರ್ಸ್ ಅವರು ಸ್ಯಾಮ್ಸಂಗ್ ಬಗ್ಗೆ ಏನಾದ್ರು ಹೇಳಿದ್ರು ಅಂದ್ರೆ ಅದು 100% ನಿಜ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮಗೆ ಎಡ್ಜಸ್ ನ ತುಂಬಾ ಮಟ್ಟಿಗೆ ಕರ್ವ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಫೋನಿಗೆ ಕಂಪೇರ್ ಮಾಡಿದ್ರೆ ಈ ಸಲ S25 ಅಲ್ಟ್ರಾದಲ್ಲಿ ನಿಮಗೆ ಎಡ್ಜಸ್ ಬಂದ್ಬಿಟ್ಟು ಶಾರ್ಪ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ಕರ್ವ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಬೆಸಲ್ಸ್ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಲ ಇನ್ನ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ, ನಿಮಗೆ ಡಿಸ್ಪ್ಲೇ ವಿಡ್ತ್ ಏನಿರುತ್ತಲ್ಲ ಅದನ್ನ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. S24 ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ S25 ಅಲ್ಟ್ರಾದಲ್ಲಿ ನಿಮಗೆ ಸ್ಕ್ರೀನ್ ವಿಡ್ತ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೆ ಮೈನರ್ ಚೇಂಜಸ್ ಅಂತಾನೆ ಹೇಳ್ಬೋದು. ಆ ಒಂದು ಚೇಂಜಸ್ ಹೊಸೊಬ್ರು ಕೂಡ ಕಂಡುಹಿಡಿಯೋದಕ್ಕಾದ್ರೆ ಆಗೋದಿಲ್ಲ. ಇನ್ ಡೆಪ್ತ್ ಆಗಿ ಹೋದ್ರೆ ಮಾತ್ರ ಈ ಒಂದು ಮೇಜರ್ ಚೇಂಜಸ್ ನಾವು ನೋಟಿಸ್ ಮಾಡಬಹುದು. ಅಷ್ಟು ಬಿಟ್ರೆ ಇನ್ನೇನು ಕೂಡ ಇಲ್ಲ. ಇನ್ನ ಡಿಸೈನ್ ಆಸ್ ಯೂಶುವಲ್ ನಿಮಗೆ S24 ಅಲ್ಟ್ರಾ ಯಾವ ರೀತಿ ಇರುತ್ತೋ S25 ಅಲ್ಟ್ರಾನು ಕೂಡ ನಿಮಗೆ ಡಿಸೈನ್ ಅದೇ ರೀತಿ ಇರುತ್ತೆ. ಸೊ ನೋಡೋಣಂತೆ ಇನ್ನ ಇವಾಗಿಂದ ಮೇಜರ್ ಚೇಂಜಸ್ ಮಾಡಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಅಂತ ಹಿಡಿಯುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus ಕಂಪ್ನಿಯವರು ನಾಳೆ ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಬಡ್ಸ್ ನ ಲಾಂಚ್ ಮಾಡ್ತಿದ್ದಾರೆ, OnePlus Buds Pro 3 ಅಂತ ಹೇಳಿ. ಈ ಸಲ ಕಂಪ್ಲೀಟ್ ಆಗಿ ಡಿಸೈನ್ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮಗೆ ಒಂದು ಸ್ವಲ್ಪ ಓವೆಲ್ ಶೇಪ್ ಅಲ್ಲಿ ಬರುತ್ತೆ. ಹಾಗೆ ಬಂದ್ಬಿಟ್ಟು ಇನ್ನಿಯರ್ ಟಿಪ್ಸ್ ಡಿಸೈನ್ ಕೂಡ ತುಂಬಾನೇ ಚೇಂಜ್ ಮಾಡಿದ್ದಾರೆ. ಈ ಸಲ ನನಗೆ ಇನ್ನ ಒಂದು ಇಷ್ಟ ಆಗಿದೆ ಏನ್ ಗೊತ್ತಾ, ನಿಮಗೆ ಕೇಸ್ ಏನಿರುತ್ತಲ್ಲ ಈ ಕೇಸು ಕೂಡ ನಿಮಗೆ ಲೆದರ್ ಫಿನಿಶಿಂಗ್ ಇಂದ ಬರುತ್ತೆ. ಮೇಲ್ಗಡೆ ನಿಮಗೆ ಲೆದರ್ ಯೂಸ್ ಮಾಡೋದಿಲ್ಲ, ಕಂಪ್ಲೀಟ್ ಆಗಿ ನಿಮಗೆ ಪ್ಲಾಸ್ಟಿಕ್ ಇರುತ್ತೆ. ನಿಮಗೆ ಟೆಕ್ಸ್ಚರ್ ಮಾತ್ರ ಲೆದರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಸಲ ಬಡ್ಸ್ ವಿಷಯಕ್ಕೆ ಬಂದ್ರೆ OnePlus ಕಂಪ್ನಿಯವರು ಕಂಪ್ಲೀಟ್ ಆಗಿ ಡಿಸೈನ್ ನ ಚೇಂಜ್ ಮಾಡಿದ್ದಾರೆ. ಸೊ ನೋಡೋಣಂತೆ ನಾಳೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.